ಓ ಗಂಗಕ್ಕ ಪಾ ಏನ್ ಮಾಡ್ತಿದ್ಯಾ? ಆಯ್ತೇನ್ ತಿಂಡಿ? ಕಣಮಿ ಆಯಿತು. ಅದೇ ಎಲ್ಲಡ್ಕೆ ಹುಡುಕ್ತಿದ್ದೆ ಎಲ್ಲಿಕ್ಕಿದ್ದೀನಿ ಅಂತ. ಅದೇನೋ ಕಣಮಿ ತಿಂದ್ಮೇಲೆ ಎಲ್ಲಡ್ಕೆ ಹಾಕೊಂಡ್ರೇನೆ ಸಮಾಧಾನ, ಇಲ್ಲ ನಾಲ್ಗೆ ಪಿಟ ಪಿಟ ಅಂತೈತೆ. ಓ ಏನೆಲ್ಲ ಆರಾಮಾಗಿ ನಿಂತ್ಕೊಬಿಟ್ಟಿದ್ದೀರಾ? ಓ ಎಲ್ಲಿ ನಿಮ್ ಸುಸಂದ್ರು ಕಾಣ್ತಾ ಇಲ್ಲ, ಏನ್ ತಿಂಡಿ ಮಾಡಿದ್ದೀರಾ, ಏನ್ ಕತೆ? ಏನೋಪ್ಪ ಸೊಸೆ ತಿಂಡಿ ಬೇಡ ಅಂತ ಆಗ ಭಾಗ್ಯಮ್ಮನ ಮನೆಗೆ ಹೋಗ್ತೀನಿ ಅಂತ ಹೋದ್ಲು. ಅಲ್ಲೇಂದ ನಾವು ಕೂಕೊಂಡಿರ್ಬೋದಲ್ಲ ಮಾತಾಡೋಕ್ಕೆ. ಅಯ್ಯೋ ನನ್ ಸೊಸೆ ಇಲ್ಲ ಕಣಮ್ಮ, ಎಲ್ಲ ಎಲ್ಲೋದ್ರು ಗೊತ್ತಿಲ್ಲ, ನನ್ನ ಮನೆಗೆ ಬಂದೋಳೆ ಅನ್ಕೊಂಡು ಬಂದೆ. ಮೇಡಮ್ ಮೇಡಮ್ ಇಲ್ಲಿ ಪ್ರಿಯಾ ಅನ್ನೋರು ಯಾರು ಮೇಡಮ್? ಪ್ರಿಯಾ ಅನ್ನೋಳು ಲಕ್ಷ್ಮಮ್ಮನ ಸೊಸೆ. ಯಾಕಪ್ಪ ಏನಾಗಬೇಕಾಗಿತ್ತೆ ಮನಿಂದ? ಓ ಏನಿಲ್ಲ ಮೇಡಮ್, ಅದೇ ಮೇಡಮ್ ಪಿಜ್ಜಾ ಹಟ್ಟಿದ್ದ ಪಿಜ್ಜಾ ಬುಕ್ ಮಾಡಿದ್ರು, ಅದಕ್ಕೆ ತಂದಿದ್ದೆ ಮೇಡಮ್. ಅಯ್ಯ ಅವರು ಅಂಥವೆಲ್ಲ ತಿನ್ನಲ್ಲ ಕಣಪ್ಪ, ಎಲ್ಲೋ ನೀನು ಮಿಸ್ ಆಗಿ ಬಂದಿರಬೇಕು. ನೋಡ್ಕೊ ಒಂದ್ಸಲ ಕರೆಕ್ಟಾಗಿ. ಏನಕ್ಕಯ್ಯ ಅವ್ನು ತುಂಬಿರೋದು? ಏನಂಗಂದ್ರೆ? ಒಣಗೋಗಿರೋ ಬ್ರೆಡ್ಗೆ ಅದೆಂಥದ್ದು ಒಂಚೂರು ತರಕಾರಿ ಅಂತೆ, ಕೊತ್ತಂಬರಿ ಸೊಪ್ಪು ಅಂತೆ, ಟೊಮಾಟೊ ಹಣ್ಣಂತೆ, ಆಮೇಲೆ ಅದೆಂಥದ್ದು ಸಾಸ್ಗಳೆಲ್ಲ ಹಾಕ್ಕೊಟ್ಟತಾನಮ್ಮ ಬಿಸಿ ಮಾಡಿ, ಅದನ್ನು ತಿಂಬಕ್ಕೆ ಇವು ಸಾಯ್ತವೆ. ಆದರೂ ನಮ್ಮನೆ ಹುಡುಗರು ಹಂಗೆಲ್ಲ ತಿನ್ನಲ್ಲಪ್ಪ, ಅವೆಲ್ಲ ಅಚ್ಚುಕಟ್ಟಿಗೆ ಈಗಿನ ಉಂಡವೇ. ನನಗೆ ಅವೆಲ್ಲ ಗೊತ್ತಿಲ್ಲ. ಪಿಜ್ಜಾ ಬೇಕು ಅಂತ ಬುಕ್ ಆಗಿತ್ತು, ಹಂಗಾಗಿ ಇದೇ ಅಡ್ರೆಸ್ ಇತ್ತು, ಬಂದಿದ್ದೀನಿ. ಕರೆಕ್ಟಾಗಿ ಅಡ್ರೆಸ್ ಹೇಳಿ ಯಾರು ಅಂತ ಹೇಳಿ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ. ನಂಗೆ ಯಾಕೋ ಡೌಟ್ ಅಕ್ಕ, ಇವರೆಲ್ಲ ಸೇರ್ಕೊಂಡು ಅಲ್ಲೆಲ್ಲ ತಿಂತಾ ಕೂತ್ಕೊಂಡಿರ್ಬೋದು, ತರ್ಸಕ್ಕೆ ನಾನು ಅನ್ಕೊಂಡಿರ್ತೀನಿ. ನನ್ನ ಸೊಸೆನೂ ಕಾಣ್ತಿಲ್ಲ, ನಿನ್ನ ಸೊಸೆನೂ ಕಾಣ್ತಿಲ್ಲ, ಆಯಮ್ಮನ ಸೊಸೆನೂ ಕಾಣ್ತಲ್ಲ. ನೋಡೋಣ ಬಾ, ಆ ಕಡೆ ಮನೆಗೆ ಇನ್ನೊಂದು ಮನೆಗೆ ನಾನು ಖಾಲಿ ಐತೆ ಅಂತ ಏನು ನಾಲ್ಕುಕೊಂಡವೇನೋ. ಹ್ಞೂ ಕಣಮ್ಮ ಬಾ ನೋಡೋಣ. ಹೆಂಗೂ ಪಿಜ್ಜಾದನ್ನು ಕೊಡಬೇಕಲ್ಲ, ಇವನ್ನೇ ಕಳ್ಸೋಣ, ಇವನಿಂದೆ ನಾವು ಹೋಗೋಣ. ನೋಡಪ್ಪ ಅಲ್ಲೊಂದು ಸಂದೆ ಐತಲ್ಲ, ಅಲ್ಲಿಗೆ ಹೋಗಿ ತಿರಿಕ ನಾವು ಬತ್ತೀವಿ. ತಗೊಂಡೋಗ ಅಲ್ಲೇ ಪಿಜ್ಜಾನ. ಓ ಹೌದಾ, ಸರಿ ಮೇಡಮ್, ಥ್ಯಾಂಕ್ಸ್. ಓ ಸರಿ ಮೇಡಮ್, ನಾನು ಹೋಗಿರ್ತೀನಿ, ನೀವು ಬನ್ನಿ. ಅಲ್ಲ ನೋಡ್ದ ಎಂಥ ಕಿಲಾಡಿರು, ದುಡ್ಡಿಲ್ಲ ಅಂತವೆ ಗಂಡಿರ್ತಾವ, ಒಳ್ಳೊಳ್ಳೆ ದುಡ್ಡಿಸ್ಕೊಬಿಟ್ಟು ಏನಕ್ಕಣ ಎತ್ತಿಕೊಳ್ಳೋದ್ಬಿಟ್ಟು ನೋಡು ಪಿಜ್ಜಾ ಅಂತೆ ಅವಂತೆ ಇವಂತೆ ಹಳಮುಳ ತರ್ಸ್ಕೊಂಡು ತಿಂದು 3-4 ದಿನಕ್ಕೂ ಅಯ್ಯೋ ನಂಗೆ ಜೀರ್ಣ ಆಗಲ್ಲ, ಅದಾಗಲ್ಲ ಇದಾಗಲ್ಲ ಅಂತಾರೆ. ಮುದ್ದೆ ತಿಂದರೆ ಜೀರ್ಣ ಆಗಲ್ಲವಂತೆ. ನಾನೇನು ಅಚ್ಚುಕಟ್ಟಾಗಿ ಬೆಳಗ್ಗೆನೆ ಸೊಪ್ಪು ತಿನ್ನಮ್ಮ, ಯಾವ ಏನಾರ ಮಾಡ್ಕೊಳ್ಳಿ ಅಂತ ಮುದ್ದೆ ಮಾಡ್ಕೊಂಡು ಮುಂದೆ. ಹೂ ಕಣಕ್ಕ ಬಾ, ಇವು ಕತೆ ಅದೇನು ಅಂತ ನೋಡೋಣ, ಏನು ಮಾಡ್ತಾವೆ ಅಂತ. ಅಯ್ಯೋ ಇಷ್ಟೊತ್ತಾಯ್ತು ಪಿಜ್ಜಾ ಬುಕ್ ಮಾಡಿ, ಇನ್ನೂ ಬಂದಿಲ್ಲ ಕಣೆ, ಬೇಗ ನೋಡಿ ತಿಂದ್ಬಿಟ್ಟು ಹೋಗೋಣ. ನಮ್ಮ ಅತ್ತೆದಿರಿಗೆ ಅನ್ನ ಬರ್ತೈತೆ, ಈ ನಡುವೆ ಎಲ್ಲ ಮನೆಗಳದ್ದು ಅನ್ನ ಸಾರು ತಿಂದು ಬೇಜಾರು ಕಣೆ, ಅದಕ್ಕೆ ನೋಡಿ ಬೇಗ ಬಂದೆ ನಾನು. ಏನು ನಮ್ಮ ಅತ್ತೆಗೂ ಹೇಳಿಲ್ಲ, ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ, ಕೇಳಿದೆ ಚೆನ್ನಾಗಿರುತ್ತೆ ತಿಂದರೆ. ತಿನ್ನೋಣ ಪ್ರಿಯಕ್ಕ, ಮನೆಗಳು ಮುದ್ದೆ ಅನ್ನ ಗುಜ್ಜು ತಿನ್ನೋದು ಯಾವಾಗಲೂ ಇರೋದೆ. ನೋಡಿದ್ದು ವೆರೈಟಿ ಟೇಸ್ಟ್ ಮಾಡಬೇಕು. ಇನ್ನೇನು ಆಚೆ ಕಡೆ ಹೋಗಿ ತಿನ್ನೋಕ್ಕಾಗಲ್ಲ, ಈ ಹಳ್ಳಿ ಕೊಂಪೆನಾಗೆ ಏನು ಸಿಕ್ಕಲ್ಲ, ಅದಕ್ಕೆ ಫುಡ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ಇಲ್ಲ ತಿನ್ನೋದು ನಿಂತ್ಕೊ. ಹೌದಾ, ನಾನಂದ್ರೆ ನಿಮ್ಗೆ ಎಷ್ಟು ಇಷ್ಟ ಕಂಡ್ರೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ತೀರಾ ನನಗೋಸ್ಕರ, ಥ್ಯಾಂಕ್ಸ್ ಕಂಡ್ರೆ ಅಮ್ಮ. ಮೇಡಮ್ ಪಿಜ್ಜಾ ಬುಕ್ ಮಾಡಿದ್ರಲ್ಲ, ಬಂದಿದೆ ತಗೊಳ್ಳಿ. ಹಾಂ ಕುಡಿ, ನಾವೇ ಬುಕ್ ಮಾಡಿದ್ದು. ಅಣ್ಣ ಅಮೌಂಟ್ ಎಷ್ಟಣ್ಣ? ಅಯ್ಯೋ ನಿಮ್ಮ ಮಗ ಮುಚ್ಚ, ಮನೆಗಳಿಗೆ ಏನಾನ ಒಂದು ಎಣ್ಣೆ ಇಲ್ಲ ಇದಿಲ್ಲ ತಗೊಬರ್ರಿ ಅಂದರೆ ದುಡ್ಡಿಲ್ಲ ನಂತವ, ನೀನೇ ತರ್ಸತ್ತೆ ಅಂತ ಕಳ್ನಾಟಕ ಆಡ್ತೀರಾ. ಇವಾಗ ನಿಮಗೆ ಒಳಗೊಳಗೆ ಪಿಜ್ಜಾ ತರ್ಸ್ಕೊಂಡು ತಿನ್ನೋಕ್ಕೆ, ತಿಂಡಿ ತರ್ಸ್ಕೊಂಡು ತಿನ್ನೋಕ್ಕೆ ಕಾಸು ಬೇಕಾ? ಬೆಳಗ್ಗೆ ಇಂದ ತಿಂತಿರಲ್ಲ, ನಿಮ್ಮ ಆರೋಗ್ಯ ಕಡಲ್ಲ. ಅಯ್ಯೋ ಮೇಡಮ್, ಬೇರೆ ಕಡೆ ಪಾರ್ಸಲ್ ಕೊಡಬೇಕು, ಫೋನ್ ಮಾಡ್ತಾ ಇದ್ದಾರೆ, ಬೇಗ ತಗೊಳ್ಳಿ ಮೇಡಮ್, ನಾನು ಹೋಗಬೇಕು. ಬೇಡ ಕಣಪ್ಪ, ಹೋಗಪ್ಪ, ವಾಪಸ್ ತಗೊಂಡು ಹೋಗೋದನ್ನ. ನಾವು ಸುಮ್ಮನೆ ಹೇಳಿದ ಡ್ರೆಸ್ನ ನೋಡೋಣ, ಯೋಗ್ಯತೆ ಇವರ ಬೇರೆಯವ್ರ ಅಂತ ಅಂದ್ಬಿಟ್ಟು ಕಳ್ಮುಂಡೆ ನೋಡಿ ಎಲ್ಲ ಇಲ್ಲಿ ಸೇರ್ಕೊಂಡು ಹೆಂಗೆ ತಿಂತಾವೆ ಅಂತ. ನಾವು ಇಲ್ಲಿ ಅತ್ತೆದಿರಿದೀವಿ, ಕೇಳೋಣ ಅವ್ರಿಗೂ ಕೊಡೋಣ, ತಿನ್ಲಿ ಪಾಪ ಅವರು ಅನ್ನೋದಲ್ಲ. ಅಯ್ಯೋ ಆಂಟಿ, ನೀವು ತಿನ್ನೋಂಥದ್ದಲ್ಲ ಸರಿ, ನಾವೇನೋ ಹುಡುಗರು ತಿನ್ಕೋತೀವಿ ಬಿಡ್ರಿ. ಅವನಿಗೋಗಿರೋ ಬ್ರೆಡ್ ತಿನ್ನೋಕ್ಕೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ತಗೋಬೇಕಾ? ಎಷ್ಟು ರೂಪಾಯಿನಪ್ಪ ಇದು? ಮೇಡಮ್ ಟೋಟಲ್ 900 ರೂಪಾಯಿ ಆಗುತ್ತೆ, 3 ಪೀಸ್ ಇದೆ ಇದರೊಳಗೆ, ಒಂದೊಂದಕ್ಕೆ 300. ಅಯ್ಯೋ ನಮ್ಮ ಮನೆ ಹಾಳು ಮಾಡಿಬಿಡ್ತೀರ ಕಣ್ರೆ, 300 ರೂಪಾಯಿ ಒಂದೊಂದಕ್ಕ. ಅಯ್ಯೋ ಅಚ್ಚುಕಟ್ಟಾಗಿ ಬ್ರೆಡ್ ತಗೊಂಡು ನೀವೇ ಒಂಚೂರು ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀವೇ ಮನೆಗೆ ಎಷ್ಟರಂಗೆ ಮಾಡ್ಕೊಂಡು ತಿನ್ಬೋದು, ಟೊಮೆಟೊ ಎಲ್ಲ ಹಚ್ಚಾಕಿ. ಇದಕ್ಕೆ 300 ರೂಪಾಯಿನಾ? ಇಂಥದ್ದು ಏನು ಇರಲಿ ಇದ್ರಾಗೆ? ನೋಡ್ದ ಒಳಗೊಳಗೆ ಗೊತ್ತಾಗಲ್ಲ ಅಂತ ನಮ್ಗೆ ಗೊತ್ತಿಲ್ದಂಗೆ ಬಂದು ಸೇರ್ಕೊಂಡು ಇಂಥ ಕೆಲಸ ಮಾಡ್ತೀರಾ, ಅಥವಾ ಇನ್ನು ಬೇರೆ ಏನಾರ ಮಾಡ್ತಿದ್ದೀರಾ ಹೇಳ್ರೆ? ಆಂಟಿ ಸುಮ್ಮನೆ ತರ್ಸ್ಕೊಬಿಟ್ಟಿದ್ದು ಒಂದ್ಸಲ ತಿಂತೀವಿ ಸರಿ, ನಾನು ಜಾಸ್ತಿ ಏನು ತರ್ಸಲ್ಲ, ಯಾಕೋ ಮನೆಗೆ ಊಟ ಮಾಡಿ ಬೇಜಾರಾಗಿತ್ತು, ಅದಕ್ಕೆ ತರ್ಸಿದ್ವಿ ಸರಿ. ಆಂಟಿ ಅದಕ್ಕೆ ಯಾಕೆ ಹಿಂಗೆ ಆಡ್ತೀರಾ? 900 ರೂಪಾಯಿ ಬೆಲೆ ನಿನಗೆ ಏನಾರ ಗೊತ್ತೇನಮ್ಮ? ಹೋಗಿ ಎಲ್ಲಾನ ಕೆಲಸ ಮಾಡ್ಕೊಂಡು ಹೊಲ್ದಾಗ ಹೋಗಿ ದುಡ್ಕೊಂಡು ಬಂದರ ಗೊತ್ತಾಗುತ್ತೆ ನಿನಗೆ 900 ರೂಪಾಯಿ ಬೆಲೆ ಅಂತ. ನಿನಗೆ ನಿನ್ನ ಗಂಡ ಕೇಳ್ದಂಗೆ ಕೊಡ್ತಾರೆ ಸರಿನಾ? ಏಯ್ ಇದು ಬಾರೆ ಪ್ರಿಯಾ. ಇಲ್ಲ ಕಣಕ್ಕ, ನಾನೇನು ದುಡ್ಡು ಹಾಕ್ತಿಲ್ಲ, ಪಾಪ ಅವರೇ ತರ್ಸಿದ್ದೀನಿ ತಿನ್ನು ಅಂತ ಅವ್ರ ಕಷ್ಟೇ ಅಕ್ಕ. ನೀನು ತಂದಿರೋ ಅದು ಬಾಕ್ಸು ವಾಪಸ್ ತಗೊಂಡೋಗ್ತೀಯೋ, ಈಗ ಎತ್ತದನ್ನು ರೋಡಿಗೆ ಬಿಸಾಕ್ಲಾ ಕಣಪ್ಪ. ಫಸ್ಟ್ ನೀನಿಂದ ಜಾಗ ಖಾಲಿ ಮಾಡಿ ಹೇಳ್ತೀನಿ. ಅಲ್ಲ ಮೇಡಮ್, ತಂದಿರೋದಕ್ಕಲ್ಲ ರಿಟರ್ನ್ ಮಾಡೋಕ್ಕಾಗಲ್ಲ, ಅವರೇ ಕ್ಯಾನ್ಸಲ್ ಮಾಡಬೇಕು. ಅವ್ರು ಕ್ಯಾನ್ಸಲ್ ಮಾಡಿದ್ರೆ ನಾನು ರಿಟರ್ನ್ ತಗೊಂಡೋಗ್ತೀನಿ. ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿ ಅವ್ರಿಗೇನೆ. ಅದೇನೋ ಕ್ಯಾನ್ಸಲ್ ಅಂತ ಮಾಡ್ರೆ ನೀವೇ 900 ರೂಪಾಯಿ ಬೆಲೆ ಗೊತ್ತಿಲ್ಲದವ್ರು ನಿಮಗೆ. ಅಯ್ಯೋ ಯೋಗ್ಯತೆ ಇಲ್ಲ ಅನ್ನೋ ಸುಮ್ಮನೆ ಏನೋ ಬುಕ್ ಮಾಡ್ತಾರೇನೋ, ಸುಮ್ಮನೆ ಬುಕ್ ಮಾಡಿ ನಮಗೆ ತರಿಸಿ ಅಲ್ಲಿಂದ ವೇಸ್ಟ್ ಟೈಮ್. ಈಗ ಒಂದು ಪಿಜ್ಜಾ ವೇಸ್ಟ್ ಆಗುತ್ತೆ ಗೊತ್ತಾ, ಇವಾಗ ನಮ್ಗೆ ಅದ್ರಲ್ಲಿ ಕಟ್ ಮಾಡ್ತಾರೆ. ಕಟ್ಟಡ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ತಗೊಂಡೋಗಿ ವಾಪಸ್ ಅದನ್ನ ಯಾವಾಗ ಮಾಡಿರ್ತಾರೇನೋ. ಆಗಲಿ, ನೀವು ಬಂದಿರೋ ಮುಂದೆ ಅವಮಾನ ಮಾಡಬಾರ್ದಾಗಿತ್ತು ಆಂಟಿ, ನೀವು ಇಂಥ ಕೆಲಸ ಮಾಡ್ತೀರಾ ಅನ್ಕೊಂಡಿರಲಿಲ್ಲ. ನೋಡ್ದಾ ನಮ್ಮ ಅತ್ತೆದಿರೋ ಎಷ್ಟೊತ್ತಾಗಲಿ ಗೊತ್ತೈತೆ, ನಮ್ಮ ಹತ್ರ ಕಣ್ಣು ಮುಚ್ಚಲೆ ಅವತಾರ ಆಡದೆ ಗೊತ್ತಾಯ್ತು ಹೆಂಗೆ ಕಂಡಿದ್ದೀವಿ ಅಂತ. ಹುಷಾರಾಗಿರಿ, ಇನ್ನೊಂದ್ಸಲ ಎಂದನ ಸಿಗಾಕಬೇಕು ಅಂತ ತಿಳಿಸಿದಾಗೆ ನಿಮ್ಮ ಗಂಡಿರಿಗೆ ರೂಪಾಯಿ ಕೊಡ್ಸಲ್ಲ ಕಂಡ್ರೆ ನಿಮಗೆ. ಅಯ್ಯೋ ಬಿಡೇ ಹೋಗ್ಲಿ ಪ್ರಿಯಾ, ಯಾಕೆ ಬೇಜಾರು ಮಾಡ್ಕೊಂತೀಯ? ನೆಕ್ಸ್ಟ್ ಟೈಮು ನಾವೆಲ್ಲ ಹೊರಗಡೆ ಹೋಗಿ ತಿನ್ಕೊಬರೋಣ, ಏನಾರ ಸುಳ್ಳು ಹೇಳ್ಬಿಟ್ಟು ನಾವೆಲ್ಲ ಹೋಗಿ ಕರ್ಕೊಂಡು ಹೋಗ್ತಿ, ಅಲ್ಲೇ ತಿನ್ನಿಸ್ಕೊಬತ್ತೀನಿ ಸರಿ. ನಾನು ನಡೀರಿ. ಅಯ್ಯೋ ಬಿಡು ಹೋಗ್ಲಿ, ಯಾಕೆ ಬೇಜಾರು ಮಾಡ್ಕೊಂತೀಯ? ನನಗೆ ಬೇಜಾರಾಯಿತು, ಏನು ಮಾಡೋಕ್ಕಾಗ್ತೈತೆ, ಪಾಪ ಬಂದು ವಾಪಸ್ ಬಂದಲ್ಲ ಅದಕ್ಕೆ. ಹೋಗ್ಲಿ ಬಿಡು, ಬಾನು ಹೋಗ್ಲಿ ಬಿಡು ಪ್ರಿಯಾ, ಯಾಕೆ ಬೇಜಾರು ಮಾಡ್ಕೊಂತೀಯ?
ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಏನಾದರೂ ತರಿಸಿ ತಿನ್ನಬೇಕು ಅಂದ್ಕೊಂಡಾಗ ನೀವು ಅತ್ತೆ ಹತ್ರ ಬೈಸ್ಕೊಂಡಿದ್ದೀರಾ? ಹಾಗಿದ್ರೆ ಕಮೆಂಟ್ ಮಾಡಿ ಏನಾಯಿತು ಅಂತ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.